ಪ್ರಾಯೋಜಕರು ಜನವೈದ್ಯ ಆಸ್ಪತ್ರೆಯೇ ನಿಮ್ಮ ಸೇವೆಗಾಗಿ ನಿಮ್ಮ ಮನೆಗೆ ಬರುತ್ತದೆ. ಈ ದೇವಿಯನ್ನ ಶಾಕಾಂಬರಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ತೇರು ಅತ್ಯಂತ ದೊಡ್ಡ ಹಾಗೂ ವಿಶೇಷವಾಗಿರುತ್ತದೆ. ಇಲ್ಲಿಯೇ ಕರ್ನಾಟಕದ ಅತ್ಯಂತ ದೊಡ್ಡ ಜಾತ್ರೆ ಕೂಡ ಜರುಗುತ್ತದೆ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಆ ದೇವಿ ಯಾರು, ಅಲ್ಲಿಯ ಚಮತ್ಕಾರಗಳೇನು, ಅಲ್ಲಿಯ ಪವಾಡಗಳೇನು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾದಾಮಿ ಎಂಬ ಊರಿನ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದೇ ಬನಶಂಕರಿ ದೇವಾಲಯ. ಭಾರತದಲ್ಲಿರುವ ಶಕ್ತಿ ಪೀಠಗಳಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಕ್ಷೇತ್ರವು ಒಂದಾಗಿದೆ. ಬನಶಂಕರಿ ದೇವಿಯು ಬಾದಾಮಿಯ ಚೋಳಚಗುಡ್ಡ ಎಂಬ ಊರಿನಲ್ಲಿದೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಬಾದಾಮಿ ಗುಹೆಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಬನಶಂಕರಿ ದೇವಸ್ಥಾನವು ಮಾತಾ ಪಾರ್ವತಿಯ ಅವತಾರವಾದ ಬನಶಂಕರಿ ಅಮ್ಮನಿಗೆ ಸಮರ್ಪಿತವಾಗಿದೆ. ಅಗಸ್ತ್ಯ ಋಷಿಗಳು ಬನಶಂಕರಿಯನ್ನು ಬನಸಿರಿ ದೇವಿ ಎಂದು ಕರೆದರು. ಬನ ಎಂದರೆ ಅರಣ್ಯ, ಸಿರಿ ಎಂದರೆ ಸಂಪತ್ತು ಎಂದರ್ಥ. ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬಾದಾಮಿಯು ಅವರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವರು ಬನಶಂಕರಿ ದೇವಿಯನ್ನು ತಮ್ಮ ಆರಾಧ್ಯ ದೇವತೆ ಮತ್ತು ಕುಲದೇವತೆಯಾಗಿ ಪೂಜಿಸುತ್ತಿದ್ದರು. ಹಳೆಯ ಬನಶಂಕರಿ ದೇವಾಲಯದ ಗರ್ಭಗೃಹವು ಮಣ್ಣಿನಲ್ಲಿ ಹೂತು ಹೋಗಿದೆ. ದೇವಾಲಯದ ಮುಂಭಾಗದಲ್ಲಿ ಹರಿದ್ರಾ ತೀರ್ಥ ಎಂದು ಕರೆಯಲ್ಪಡುವ ಒಂದು ದೊಡ್ಡ ಕೊಳವಿದೆ. ಇದು 3 ಬದಿಯಲ್ಲಿ ಕಲ್ಲಿನ ಮಂಟಪಗಳಿಂದ ಸುತ್ತುವರೆದಿದೆ. ಸ್ಕಂದ ಪುರಾಣ ಪ್ರಕಾರ 106 ವರ್ಷಗಳ ಹಿಂದೆ ಮಳೆ ಆಗದೆ ಇದ್ದಾಗ ಭೂಮಿಯಲ್ಲಿ ಘೋರ ದುರ್ಭಿಕ್ಷೆ ಉಂಟಾಗಲು ಸಕಲ ಕ್ರಿಯಾಕರ್ಮಗಳು ಲೋಪವಾದಾಗ ದೇವತೆಗಳು ನಿರಾಶರಾಗುತ್ತಾರೆ. ಬ್ರಹ್ಮಾಂಡವೇ ತತ್ತರಿಸಿ ಹೋಗುತ್ತದೆ. ಆಗ ಎಲ್ಲಾ ದೇವತೆಗಳು ಮತ್ತು ಪ್ರಜೆಗಳು ಸೇರಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಾರೆ. ಶಿವ, ಬ್ರಹ್ಮ, ವಿಷ್ಣು ಮತ್ತು ಎಲ್ಲಾ ದೇವತೆಗಳು ಈಗಿರುವ ಬಾದಾಮಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬನಶಂಕರಿಯನ್ನು ಕುರಿತು ಪ್ರಾರ್ಥನೆ ಮಾಡಿ, ಈ ಜಗತ್ತಿನ ಜನ್ಮಸ್ಥಿತಿ ಲಯಕ್ಕೆ ಕಾರಣರಾದವಳೇ ನೀನು. ಈ ಕ್ಷೇತ್ರದಲ್ಲಿ ಮಳೆಯಿಲ್ಲದೆ ಎದ್ದ ಯುಗಾದಿಗಳು ನಿಂತು ಹೋಗಿವೆ. ಜಗತ್ತಿನ ಜೀವವಾದ ಜಲವೇ ಇಲ್ಲದೆ ಬದುಕು ಕಷ್ಟವಾಗಿದೆ. ಆದ್ದರಿಂದ ಈ ಜಗತ್ತಿಗೆ ಶಾಖ ನೀಡು, ಜಲ ನೀಡು, ಕಾಪಾಡು, ಮಳೆ ಸುರಿಸು, ಎಲ್ಲ ಕರ್ಮಾದಿಗಳು ನಿರ್ವಿಘ್ನವಾಗಿ ಸಾಗುವಂತೆ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾರೆ. ಇವರ ಪ್ರಾರ್ಥನೆಗೆ ಮೆಚ್ಚಿ ಬನಶಂಕರಿ ದೇವಿಯು ಪ್ರಸನ್ನಳಾಗಿ ಪ್ರತ್ಯಕ್ಷಳಾಗುತ್ತಾಳೆ. ತನ್ನ ಶರೀರದಿಂದ ಉತ್ಪನ್ನವಾದ ಶಾಖದಿಂದ 3 ಲೋಕವನ್ನು ಸಂರಕ್ಷಿಸುತ್ತಾಳೆ. ಭೂತಾಯಿ ನೀರಿನ ದಾಹವನ್ನು ತರಿಸುತ್ತಾಳೆ. ಇದರಿಂದ ಆಹಾರ ಧಾನ್ಯಗಳು ಉತ್ಪತ್ತಿಯಾಗಿ ಜಗತ್ತಿನ ಜೀವರಾಶಿಗಳು ಹಸಿವು ನಿವಾರಿಸುತ್ತದೆ. ಆಲ ಸಂಪತ್ತಿನಿಂದ ಅನೇಕ ಬನಗಳು ನಿರ್ಮಾಣವಾಗುತ್ತವೆ. ದೇವಿಯ ಮೈಶಾಖದಿಂದ ತರಕಾರಿ, ಗಡ್ಡೆ, ಗೆಣಸುಗಳು ಉತ್ಪತ್ತಿಯಾಗುತ್ತವೆ. ಈ ಕಾರಣದಿಂದಲೇ ಈ ದೇವಿಯನ್ನ ಶಾಕಾಂಬರಿ ಎಂದು ಕೂಡ ಕರೆಯುತ್ತಾರೆ. ವೈದ್ಯರ ಜೊತೆ ಸಮಾಲೋಚನೆ, ಆಸ್ಪತ್ರೆ ದಾಖಲಾತಿ ಅಥವಾ ಮನೆಯಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳಲು, ಆಸ್ಪತ್ರೆಯ ಬಿಲ್ ಮೇಲೆ ಕನಿಷ್ಠ 5% ರಿಯಾಯಿತಿ ಪಡೆಯಲು, ಆರೋಗ್ಯ ತುರ್ತು ಸೇವೆಗಳಿಗಾಗಿ, ಆಸ್ಪತ್ರೆ ದಾಖಲಾತಿಗಾಗಿ, ಆಸ್ಪತ್ರೆಯ ಚಿಕಿತ್ಸೆಯ ಖರ್ಚು ವೆಚ್ಚದ ವಿವರ ಪಡೆಯಲು, ಮನೆಯಲ್ಲಿಯೇ ಆರೋಗ್ಯ ಸೇವೆ ಪಡೆದುಕೊಳ್ಳಲು, ನಿಮ್ಮೆಲ್ಲ ಆರೋಗ್ಯ ಸೇವೆಗಳನ್ನ ಮನೆಯಲ್ಲೇ ಪಡೆದುಕೊಳ್ಳಿ ಹಾಗೂ ಹಿಂದೆ ಸಂಪರ್ಕಿಸಿ ಜನವೈದ್ಯ 7204290531. ದೇವಿಯ ಈ ಕ್ಷೇತ್ರದ ಅಕ್ಕಪಕ್ಕದಲ್ಲಿ ಹರಿದ್ರಾ ತೀರ್ಥ, ತೈಲ ತೀರ್ಥ, ಕ್ಷಮಾ ತೀರ್ಥ, ಪದ್ಮ ತೀರ್ಥ, ಇಂದ್ರಿಯ ನಿಗ್ರಹ ತೀರ್ಥ, ಹೀಗೆ ಅನೇಕ ತೀರ್ಥ ಕೊಳಗಳು ಸೃಷ್ಟಿಯಾಗಿವೆ. ದೇವಿಯ ಅನುಗ್ರಹದಿಂದ ಈ ಭೂಮಿ ನಂದನವಾಗಿ ಕಂಗೊಳಿಸಲು ಭೂಮಿಯಲ್ಲಿ ಸುಭಿಕ್ಷೆ ನೆಲೆಸುತ್ತದೆ. ಈ ಬನಶಂಕರಿ ದೇವಿಯ ವಿಗ್ರಹವು 5 ಅಡಿ ಉದ್ದ ಇದ್ದು ಕಪ್ಪು ಶಿಲೆಯಲ್ಲಿ ಸಿಂಹರೂಪಣಿಯಾಗಿ ದೇವಿ ನೆಲೆಸಿದ್ದಾಳೆ. ದೇವಿಯು 8 ಕೈಗಳಿಂದ ವಿಜೃಂಭಿಸುತ್ತಾಳೆ. ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಪಿ ಹಾಗೂ ಎಡಗೈಯಲ್ಲಿ ಡಮರು, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಗಳಿವೆ.
ಹಾಗೂ ದೇವಿಯು ತ್ರಿನೇತ್ರವನ್ನು ಹೊಂದಿದ್ದಾಳೆ. ಇವುಗಳನ್ನ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಎಂದು ಕರೆಯುತ್ತಾರೆ. ಬಲಗೈಯು ಸುಜ್ಞಾನದ ಸಂಕೇತ ಮತ್ತು ಎಡಗೈಯು ಶೌರ್ಯದ ಸಂಕೇತವಾಗಿದೆ. ದೇವಸ್ಥಾನದ ಶಿಖರವು ಚೌಕವು ಕೋನಾಕಾರವಾಗಿ ಹಂತ ಹಂತವಾಗಿ ಮೇಲೇರುತ್ತಾ ಹೋಗುತ್ತದೆ. ಈ ಗೋಪುರದಲ್ಲಿ ನಾವು ಯಾವ ದೇವರ ವಿಗ್ರಹವನ್ನು ಕಾಣುವುದಿಲ್ಲ. ದೇವಾಲಯಕ್ಕೆ 4 ದಿಕ್ಕಿನಲ್ಲಿ ದ್ವಾರಗಳಿವೆ. ದೇವಾಲಯದ ಗುಡಿಯ ಆವರಣದಲ್ಲಿ 4 ದೀಪಸ್ತಂಭಗಳಿವೆ. ಕಾರ್ತಿಕ ಮಾಸದಲ್ಲಿ ಈ ದೀಪಸ್ತಂಭಗಳಲ್ಲಿ ಭಕ್ತರು ದೀಪವನ್ನು ಬೆಳಗಿಸುತ್ತಾರೆ ಹಾಗೂ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಪುಷ್ಯ ಶುದ್ಧ ಪೌರ್ಣಿಮೆ ಅಂದರೆ ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯ ರಥೋತ್ಸವವು ಸಂಭ್ರಮದಿಂದ ಜರುಗುತ್ತದೆ. ಶಾಕಾಂಬರಿಗೆ ಶುದ್ಧ ಚತುರ್ದಶಿ ಎಂದು ಪಲ್ಯದ ಹಬ್ಬವನ್ನು ಕೂಡ ಆಚರಿಸುತ್ತಾರೆ. ಈ ಹಬ್ಬದಲ್ಲಿ ದೇವಿಗೆ 108 ಬಗೆಯ ಪಲ್ಯಗಳ ನೈವೇದ್ಯವನ್ನು ಮಾಡುತ್ತಾರೆ. ವಿವಿಧ ಜನಾಂಗದವರು ಸೇರಿ ಇಲ್ಲಿ ಅದ್ದೂರಿ ಜಾತ್ರೆಯನ್ನು ಕೂಡ ಮಾಡುತ್ತಾರೆ. ಸಾಗವಾನಿ ಕಟ್ಟಿಗೆಯಲ್ಲಿ ಮಾಡಿದ ತೇರು ನಯನ ಮನೋಹರವಾಗಿದ್ದು, ಜಾತ್ರೆಯೆಂದು ಸುಮಾರು 1 ಲಕ್ಷ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಬನಶಂಕರಿ ದೇವಿಗೆ ಶಂಭುಕೋ ಅನ್ನುತ್ತಾ ಉತ್ತತ್ತಿ, ಬಾಳೆಹಣ್ಣು ಹಾಗೂ ಕಬ್ಬುಗಳನ್ನು ತೇರಿಗೆ ಎಸೆದು ಕೈಮುಗಿದು ತಮ್ಮ ಇಷ್ಟಾರ್ಥಗಳನ್ನು ಕೋರುತ್ತಾರೆ. ಬರೀ ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ಮಧ್ಯಪ್ರದೇಶದಿಂದ ಹಲವಾರು ಭಕ್ತರು ಈ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟು ವಿಶೇಷವಾದ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸುತ್ತಾರೆ. ಈ ಜಾತ್ರೆ ನಡೆದಷ್ಟು ದಿನ ಯಾವ ಜಾತ್ರೆಯೂ ನಡೆಯುವುದಿಲ್ಲ. ಶಾಕಾಂಬರಿ ಎಂದು ಕರೆಯಲ್ಪಡುವ ಶಕ್ತಿ ದೇವತೆ ಬನಶಂಕರಿಯು ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೈವ. ಬನಶಂಕರಿ ದೇವಿಯ ಭಕ್ತರು ಜಾತಿ ಮತ ಭೇದ ಮರೆತು ಭಾವೈಕ್ಯತೆಯಿಂದ ಆಚರಿಸುತ್ತಾರೆ. ಜಾತ್ರೆಗೆ ಬಂದ ಭಕ್ತರ ಮನರಂಜಿಸಲು ಗ್ರಾಮೀಣ ಸೊಡಗಿನ ಸಂಚಾರಿ ಚಲನಚಿತ್ರ ಮಂದಿರಗಳು ಅಲ್ಲದೆ ಹಲವಾರು ನಾಟಕ ಕಂಪನಿಗಳು ಕೂಡ ಇಲ್ಲಿ 3 ಆಟಗಳನ್ನು ಮಧ್ಯಾಹ್ನದಿಂದ ಬೆಳಗಿನ ಜಾವವರೆಗೂ ಪ್ರದರ್ಶಿಸುತ್ತಾರೆ. ನಾಟಕ ಕಂಪನಿಗಳು ಚಲನಚಿತ್ರ ಹಾಗೂ ಧಾರಾವಾಹಿ ನಟರನ್ನು ಕರೆಸಿ ನಾಟಕವನ್ನು ಮಾಡಿಸಿ ಭಕ್ತರಿಗೆ ವಿಶೇಷ ಮನರಂಜನೆಯನ್ನು ನೀಡುತ್ತಾರೆ. ನಾಟಕ ಕಂಪನಿಗಳು ಹಾಗೂ ಚಲನಚಿತ್ರ ಮಂದಿರಗಳ ಮಧ್ಯೆ ವಿಶೇಷವಾದ ಪೈಪೋಟಿ ಕೂಡ ಇರುತ್ತದೆ. ಹೀಗಾಗಿ ಬೆಳಗಿನ ಜಾವದವರೆಗೂ ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಮನರಂಜನೆ ಪಡೆಯುತ್ತಾ ತಿರುಗುವ ದೃಶ್ಯ ನಾವು ನೋಡಬಹುದು. ಅಂದ ಹಾಗೆ ಈ ಜಾತ್ರೆಯನ್ನು ನೋಡಲು ಹಾಗೂ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕೆಂದರೆ ನೀವು ರಸ್ತೆ ಹಾಗೂ ರೈಲು ಮೂಲಕ ಸುಲಭವಾಗಿ ತಲುಪಬಹುದು. ಬಾದಾಮಿ ಹಾಗೂ ಬಾಗಲಕೋಟೆ ಪ್ರಮುಖ ರೈಲ್ವೆ ಹಾಗೂ ಬಸ್ ನಿಲ್ದಾಣಗಳಿವೆ. ಬನಶಂಕರಿ ದೇವಸ್ಥಾನ ಬಾದಾಮಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ಬಾಗಲಕೋಟೆಯಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಧಾರವಾಡದಿಂದ 120 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 450 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನೀವು ನಿಜಕ್ಕೂ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯನ್ನು ನೋಡಬೇಕೆಂದರೆ ನೀವು ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು ಹಾಗೂ ಆ ದೇವಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಬೆಟರ್ ಟೇಕ್ ಕೇರ್.